5 ಮಂದಿ ರಾಜಣ್ಣ ಆಪ್ತರ ವಿಚಾರಣೆಯಲ್ಲೂ ಕೂಡ ಸಾಕ್ಷಿಗಳು ಸಿಕ್ಕಿಲ್ಲ. ಯಾವುದೇ ಸುಳಿವು ಕೂಡ ಇಲ್ಲ, ಡಿಜಿಟಲ್ ಎವಿಡೆನ್ಸ್ ಕೂಡ ಇಲ್ಲ. ಪರಮೇಶ್ವರ್ಗೆ ಸಿಐಡಿಯಿಂದ ಪ್ರಾಥಮಿಕ ಮೌಖಿಕ ವರದಿ. ಸಿಐಡಿ ಮೌಖಿಕ ವರದಿ ಬೆನ್ನಲ್ಲೇ ಕೇಸ್ ಈಗ ಖತಮ್ ಆಗುತ್ತಾ ಅಂತ ರಾಜಣ್ಣ ಹೇಳಿಕೆ ಪಡೆದು ಹನಿ ಟ್ರ್ಯಾಪ್ ಕೇಸ್ಗೆ ಸಿಐಡಿ ತಿಲಾಂಜಲಿ ಇಡುತ್ತಾ? ಪಬ್ಲಿಕ್ ಟಿವಿಗೆ ಉನ್ನತ ಮೂಲಗಳ ಮಾಹಿತಿ. ನೋ, ಹಂಗಾಗಕೂಡದು. ಯಾಕೆ ಅಂತಂದ್ರೆ ಸಾಮಾನ್ಯ ಜನರಿಗೆ ಏನಿರುವಂಥದ್ದು ನ್ಯಾಯ? ಪೊಲೀಸ್ ಸ್ಟೇಷನ್ಗೆ ಹೋಗಿ ಯಾವುದಾದ್ರೂ ಒಂದು ಈ ರೀತಿಯಾಗಿ ದೂರನ್ನ ಕೊಟ್ಟು ಮಾಹಿತಿಯನ್ನ ಕೊಟ್ಟಾಗ ಅದು ಸುಳ್ಳು ಅನ್ನುವಂಥದ್ದಾದ್ರೆ ಯಾರು ದೂರನ್ನ ಕೊಟ್ಟಿರ್ತಾರೆ ಅವನ ಮೇಲೇನೆ ಮೊದಲನೇದಾಗಿ ಕೇಸನ್ನು ಹಾಕ್ತಾರೆ. ಯಾಕಂದ್ರೆ ನೀನು ಸುಳ್ಳು ಇನ್ಫಾರ್ಮೇಶನ್ ಕೊಟ್ಟಿದೀಯಾ, ಪೊಲೀಸರ ಸಮಯವನ್ನ ವ್ಯರ್ಥ ಮಾಡಿದೀಯಾ ಅನ್ನುವಂಥದ್ದನ್ನ ಹೇಳ್ತಾರೆ. ಇಲ್ಲಿ ಏನ್ ಮಾಡಬೇಕಾಗಿದ್ದಾಗ ರಾಜಣ್ಣ ಅವರಿಗೆ ಮತ್ತು ಅವರ ಪುತ್ರನಿಗೆ, ಅವ್ರು ಬಿಡಿ, ಈಗ ಅಲ್ಲಿ ಬೇರೆ ಸುಪಾರಿ ಕಿಲ್ಲರ್ ಸ್ಟೋರಿಗೆ ಹೋಗ್ಬಿಟ್ರು ಅವರು. ರಾಜೇಂದ್ರ ಅವರು ಕಹಾನಿ ಮೇ ಟ್ವಿಸ್ಟ್ ಅಂತ ಹೇಳ್ಬಿಟ್ಟು ಅವ್ರು ಇನ್ನೊಂದು ಕಹಾನಿ ತಂದಿಟ್ಟು ಬಿಟ್ಟಿದ್ದಾರೆ. ಒಂದು ಕಥೆಯಲ್ಲಿ ಮತ್ತೊಂದು ಕಥೆಯನ್ನು ಹೆಣೆಯುವಂಥ ಕೆಲಸ ರಾಜೇಂದ್ರ ಅವರು ಮಾಡಿದ್ದಾರೆ. ಬಟ್ ರಾಜಣ್ಣ ಅವರ ಕಥೆಯಲ್ಲಿ ಇಲ್ಲಿ ಯಾವುದು ಏನೂ ಸಿಕ್ಕಿಲ್ಲ ಅನ್ನುವಂಥದ್ದೇ ಆದರೆ ಇವರೆಲ್ಲ ಮಾಡಿರುವಂಥದ್ದು ಡ್ರಾಮಾ. ಹಾಗಿದ್ದಾಗ ಜನಸಾಮಾನ್ಯ ಏನಾದರೂ ಫಾಲ್ಸ್ ಇನ್ಫಾರ್ಮೇಷನ್ ಪೊಲೀಸರಿಗೆ ಕೊಟ್ಟರೆ ಏನು ಮಾಡ್ತೀರಾ ಪೊಲೀಸ್ ಸ್ಟೇಷನಲ್ಲಿ? ಸೇಮ್ ರಾಜಣ್ಣ ಅವ್ರಿಗೆ ಮಾಡಬೇಕಲ್ವ? ಈಗ ನನ್ನ ಸಹೋದ್ಯೋಗಿ, ಈಗ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ರವೀಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವೀಶ್, ಈಗ ಈ ವಿಚಾರದಲ್ಲಿ ಸರ್ಕಾರ ಯಾವ ರೀತಿಯಾಗಿ ನಡ್ಕೊಳ್ತಾ ಇದೆ ಅನ್ನುವಂಥದ್ದು ಜಗಜ್ಜಾಹೀರಾಗಿದೆ. ಯಾರನ್ನು ರಕ್ಷಣೆ ಮಾಡೋಕ್ಕೋಸ್ಕರ ಉನ್ನತ ಮಟ್ಟದ ತನಿಖೆಯನ್ನ ನಿಲ್ಲಿಸ್ತಾ ಇದೆ ಅನ್ನೋದಂತೂ ಸ್ಪಷ್ಟವಾಗಿದೆ. ಅವರದೇ ಪಕ್ಷದಲ್ಲಿರುವಂಥವ್ರು ಅನ್ನೋದರಲ್ಲಿ ಯಾವ ಅನುಮಾನನೂ ಬೇಕಾಗಿಲ್ಲ. ಆದರೆ ಇಲ್ಲಿಯವರೆಗೂ ರಾಜಣ್ಣ ಅವರು ಮಾಡಿದ್ದ ಹಾಗಿದ್ರೆ ಹೈಡ್ರಾಮಾನ ಸಲೀಂ ಅಹಮದ್ ಅವರು ಹೇಳೋ ಪ್ರಾಥಮಿಕ ವರದಿಯ ಪ್ರಕಾರ ಯಾವುದೇ ಎವಿಡೆನ್ಸ್ಗಳಿಲ್ಲ ಅನ್ನೋದಾದರೆ ಅರುಣ್, ಖಂಡಿತವಾಗಿ ಕೂಡ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟದ ಬಿರುಗಾಳಿಯನ್ನು ಎಬ್ಬಿಸಿದಂಥದ್ದು ಹನಿ ಟ್ರ್ಯಾಪ್ ಯತ್ನದ ಒಂದು ಪ್ರಸ್ತಾಪ. ಯಾಕೆಂದರೆ ಅವತ್ತು ರಾಜಣ್ಣ ಅವರು ನನ್ನ ಹನಿ ಟ್ರ್ಯಾಪ್ ಯತ್ನ ಆಗಿತ್ತು, ಜೊತೆಗೆ ಕೆಲವರ ಸಿಡಿಗಳು ಕೂಡ ಇದೆ ಅಂತ ವಿಧಾನಸಭೆ ಒಳಗಡೆ ಪ್ರಸ್ತಾಪವನ್ನು ಮಾಡಿದರು. ಸಹಜವಾಗಿಯೇ ರಾಜಣ್ಣ ಅವರ ಈ ಪ್ರಸ್ತಾಪದಿಂದ ರಾಜ್ಯ ರಾಜಕಾರಣದಲ್ಲೂ ಕೂಡ ಯಾರು ಇದನ್ನು ಮಾಡಿಸಿದವರು, ಯಾವ ಪಕ್ಷದವರು ಅಂತಲೂ ಕೂಡ ದೊಡ್ಡ ಮಟ್ಟದ ಬಿರುಗಾಳಿ ಕೂಡ ಎದ್ದಿತ್ತು. ಅದರಲ್ಲೂ ಕೂಡ BJPಯ ನಾಯಕರೇ ಕೂಡ ಎಲ್ಲೋ ಒಂದು ಕಡೆ ಅದನ್ನು ಪ್ರಸ್ತಾಪ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ವಿರೋಧ ಪಕ್ಷವರು ಕೂಡ ಅಟ್ಯಾಕ್ ಮಾಡಿದರು. ಯಾವ ಪಕ್ಷದವರು, ಯಾರ ವ್ಯಕ್ತಿ ಅಂತ ಬಾಯಿ ಬಿಡಿ ಅಂತಲೂ ಕೂಡ. ಆದರೆ ಅವತ್ತು ರಾಜಣ್ಣ ಅವರು ಯಾರ ಮೇಲೂ ಕೂಡ ಆರೋಪವನ್ನು ಮಾಡದೆ ಎಷ್ಟು ಪ್ರಸ್ತಾಪ ಮಾಡಬೇಕು ರಾಜಕೀಯವಾಗಿ ಅಷ್ಟನ್ನು ಪ್ರಸ್ತಾಪ ಮಾಡಿ ಸುಮ್ಮನಾಗಿದ್ದರು. ತದನಂತರ ದೂರು ಯಾವತ್ತು ಕೊಡ್ತಾರೆ ಅಂತ ಭಾಳಷ್ಟು ದಿನಗಳ ಕಾಲ ಒಂದು ರೀತಿಯಲ್ಲಿ ವೆಯ್ಟ್ ಮಾಡೋ ಸ್ಥಿತಿ ಕೂಡ ನಿರ್ಮಾಣ ಮಾಡಿದರು. ತದನಂತರ ದೂರನ್ನೇ ಕೂಡ ಕೊಡಲಿಲ್ಲ, ಯಾವುದೇ ಪೊಲೀಸ್ ಸ್ಟೇಷನ್ಗೂ ಕೂಡ ದೂರನ್ನು ಕೂಡ ಕೊಡಲಿಲ್ಲ. ಆದರೆ ಪರಮೇಶ್ವರ್ ಅವರಿಗೆ ಮನವಿ ಪತ್ರ ರೂಪದಲ್ಲಿ ಯಾವಾಗ ಒತ್ತಡಗಳು ಜಾಸ್ತಿ ಆಯಿತು, ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗಿ ಒಂದು ರೀತಿಯಲ್ಲಿ ಗರಂ ಆಗಿದ್ದರು. ಈ ಹಿನ್ನೆಲೆಯಲ್ಲಿ ಆ ಮನವಿಯನ್ನು ಪರಮೇಶ್ವರ್ ಅವರಿಗೆ ಕೊಡ್ತಾರೆ. ಮನವಿ ಕೊಟ್ಟ ಬಳಿಕ ಪರಮೇಶ್ವರ್ ಅವರು ಸಹಜವಾಗಿ 1 ದಿನ 2 ದಿನ ಡಿಸ್ಕಷನ್ ಮಾಡಿ ತದನಂತರ CIDಗೆ ಇದನ್ನು ನೀವು ವಿಚಾರಣೆಯನ್ನು ನಡೆಸಿ ಅಂತ ಕೊಡ್ತಾರೆ. ತನಿಖೆ ಅಲ್ಲ, ಕೇವಲ ವಿಚಾರಣೆಯನ್ನು ನಡೆಸಿ ಅಂತಲೂ ಕೂಡ ಅವರು ಸೂಚನೆ ಕೊಡುವಂಥದ್ದು. ವಿಚಾರಣೆ ನಡೆಸುವಂಥ ಸಂದರ್ಭದಲ್ಲಿ ರಾಜಣ್ಣ ಅವರನ್ನು 2 ಬಾರಿ ಈಗಾಗಲೇ ಕೇಳಿದ್ದಾರೆ CID ಅವರು, ಬಂದು ನೀವು ಹೇಳಿಕೆಯನ್ನು ಕೊಡಬೇಕು, ಇಲ್ಲ ನೀವೆಲ್ಲಿದ್ರೆ ಅಲ್ಲಿಗೆ ಬರ್ತೀವಿ ಅಂತ. 2 ಬಾರಿಯೂ ಕೂಡ ರಾಜಣ್ಣ ಅವರು ಎಸ್ಕೇಪ್ ಆಗಿರ್ತಕ್ಕಂಥದ್ದು. ಜೊತೆಗೆ ರಾಜಣ್ಣ ಅವರಿಗೆ ಸಂಬಂಧಪಟ್ಟಂಥ 5ವರನ್ನು ಈಗಾಗಲೇ ವಿಚಾರಣೆ ನಡೆಸಿದ್ದಾರೆ. ಯಾರೊಬ್ಬರು ಕೂಡ ನಮಗೇನು ಗೊತ್ತಿಲ್ಲ ಅಂತ. ಜೊತೆಗೆ CDR ತೆಗ್ಸೋಕ್ಕೆ ಹೋಗೋಣ ಅಂದರೆ ಯಾವ ನಂಬರಿಂದ ಏನು ಕಾಲ್ ಬಂದಿದೆ ಅದನ್ನು ಕೂಡ ರಾಜಣ್ಣ ಅವರು ಒಪ್ಕೊಳ್ತಾ ಇಲ್ಲ. ಹಾಗಾಗಿ ಯಾರು CDRನ ತೆಗ್ಸೋದು? CCTV ಫುಟೇಜ್ ನೋಡೋಣ ಅಂದರೆ ಆ ಮನೆಯಲ್ಲಿ CCTV ಫುಟೇಜಸ್ಸೇ ಇಲ್ಲ. ಹಾಗಾಗಿ ಈ ಗೊಂದಲದಲ್ಲಿ CID ಇರ್ತಕ್ಕಂಥದ್ದು. ಹಾಗಾಗಿ ರಾಜಣ್ಣ ಅವರನ್ನು ವಿಚಾರಣೆ ಮಾಡಲೇಬೇಕಾಗಿದೆ ಅನ್ನೋ ಪಟ್ಟಿಗೂ ಕೂಡ CID ಕೂತಿದ್ದಾರೆ. ಹಾಗಾಗಿ ರಾಜಣ್ಣ ಅವರ CID ಮುಂದೆ ಹೇಳಿಕೆ ಕೊಟ್ಟಂಥ ಸಂದರ್ಭದಲ್ಲಿ ಇಲ್ಲ, ಇದು ನಾನು ರಾಜಕೀಯ ಪ್ರೇರಿತವಾಗಿ ಮಾಡಿದ್ದು, ಅದಕ್ಕೆ ಸಾಕ್ಷಿ ಇಲ್ಲ, ಎಲ್ಲಿದ್ದಾರೆ ಅಂತ ನಂಗೆ ಗೊತ್ತಿಲ್ಲ, ಈ ರೀತಿ ಹೇಳಿಕೆಯನ್ನು ಕೊಟ್ಟಂಥ ಸಂದರ್ಭದಲ್ಲಿ CID ಅದೇ ವರದಿಯನ್ನು ಕೊಟ್ಟು ಸರ್ಕಾರ ಆ ಕೇಸನ್ನು ಕ್ಲೋಸ್ ಮಾಡಿಸ್ಬೋದು ಅಂತ ಕೂಡ ಹೇಳಲಾಗ್ತಾ ಇದೆ. ಈಗಾಗಲೇ ಮೌಖಿಕವಾಗಿ ಪ್ರಾಥಮಿಕ ವರದಿನ ಸಲೀಂ ಅವರು ಈಗಾಗಲೇ ಪರಮೇಶ್ವರ್ ಅವರಿಗೆ ಕೊಟ್ಟಿರ್ತಕ್ಕಂಥ ಸುಮಾರು 50 ನಿಮಿಷಗಳ ಕಾಲ ಬೇರೆ ಬೇರೆ ವಿಚಾರಗಳ ಬಗ್ಗೆ ವಿಧಾನಸೌಧದಲ್ಲಿ ಅವರ ಕೊಠಡಿಯಲ್ಲಿ ಪರಮೇಶ್ವರ್ ಅವರು 1 to 1 ಆ ಒಂದು ಮಾಹಿತಿಯನ್ನು ಪಡೆದಿದ್ದಾರೆ. ಯಾಕೆಂದರೆ ನಿನ್ನೆ ಸಿದ್ದರಾಮಯ್ಯನವರು ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಮಾತುಕತೆಯನ್ನು ನಡೆಸಿದ್ರು. ಜೊತೆಗೆ ರಾಹುಲ್ ಗಾಂಧಿ ಅವ್ರ ಜೊತೆ ಕೂಡ ಒಂದು ರೀತಿಯಲ್ಲಿ ಮಾತುಕತೆಯನ್ನು ನಡೆಸಿದಂಥ ಸಂದರ್ಭದಲ್ಲಿ ಅವರು ಕೂಡ ಬೇಸರವನ್ನು ವ್ಯಕ್ತಪಡಿಸಿದರು. ಅದಾದ ಬಳಿಕ ಇಲ್ಲಿ ಪರಮೇಶ್ವರ್ ಅಲರ್ಟ್ ಆಗಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ಡೆಲ್ಲಿಯಿಂದ ಬಂದ ಬಳಿಕ ನಾಳೆ ನಾಡಿದ್ರೊಳಗಡೆ ರಾಜಣ್ಣ ಅವರು ಹೇಳಿಕೆಯನ್ನು ಕೂಡ ಕೊಟ್ಟು ಆ ಹೇಳಿಕೆಯಲ್ಲೇ ಎಲ್ಲವೂ ಕೂಡ ಮುಗಿದಿದೆ ಅನ್ನೋದನ್ನು ಕೂಡ ಸಂದೇಶ ರವಾನೆ ಮಾಡುವಂಥ ಸಾಧ್ಯತೆ ಇದೆ. ಹಾಗಾಗಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಬಿರುಗಾಳಿ ಎಬ್ಬಿಸಿದಂಥ ಪ್ರಕರಣ ಈಗ ಎಲ್ಲ ಒಂದು ಕಡೆ
ಸುಮ್ಮನೆ ರಾಜಕೀಯ ಪ್ರಸ್ತಾಪಕ್ಕಾಗಿ ಆಯಿತು ಅಂತ ಸುಮ್ಮನೆ ಬಿಟ್ಟು ಹೋಗ್ತಾ ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಇದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಗೃಹ ಸಚಿವ ಪರಮೇಶ್ವರ್ ಅವರು ಮತ್ತು ರಾಜಣ್ಣ, ಅದಕ್ಕೆ ಸಂಬಂಧಪಟ್ಟವರು ಎಲ್ಲರೂ ಕೂಡ ಉತ್ತರ ಕೊಡಬೇಕಾಗತ್ತೆ ಅರುಣ್. ಓಕೆ ರವೀಶ್, ಆದರೆ ಇದೇ ಯಾವುದಾದ್ರೂ ಎದುರುಗಾಳಿಗಿರುವಂಥ ಪಕ್ಷಗಳಲ್ಲಿ ಯಾರಾದರೂ ಒಬ್ಬರು ಇದ್ದಾರೆ ಇಂತಹ ಕೇಸಲ್ಲಿ ಅನ್ನೋದಾಗಿದ್ದರೆ ಹೈಕಮಾಂಡ್ನ ಪರ್ಮಿಷನ್ ತೆಗೆದುಕೊಳ್ಳುವಂಥ ಹಂತಕ್ಕಂತೂ ಹೋಗ್ತಾ ಇರಲಿಲ್ಲ ಇವರು. ಹಾಕಿ ಮಣಿಸ್ಬಿಡೋಣ ಬಿಡು ಬಿ ಜೆ ಪಿಯಲ್ಲಿರುವಂಥವ್ರನ್ನ, ಯಾರಾದರೂ ಜೆ ಡಿ ಎಸ್ನಲ್ಲಿರೋರನ್ನ ಅಂತ ಹೇಳಿ. ಪಕ್ಷದ ಒಳಗಡೆಗಿರೋರು ಯಾರೋ ಇದ್ದಾರೆ ಅನ್ನುವಂಥ ಅನುಮಾನದ ಮೇರೆಗೇನೆ ಈ ಉನ್ನತ ಮಟ್ಟದ ತನಿಖೆಗೆ ಹೋದಂಗೆ ಕಾಣಿಸ್ತಾ ಇದೆಯಲ್ಲ, ಅದಕ್ಕೆ ಹೈಕಮಾಂಡ್ನ ಪರ್ಮಿಷನ್ ಕೇಳಕ್ಕೆ ಹೋಗಿದ್ರ ಅಂತ. ಖಂಡಿತವಾಗಿ ಕೂಡ ರಾಜಣ್ಣ ಅವರು ಪ್ರಸ್ತಾಪ ಮಾಡಿದಂಥ ವೇಗ, ಜೊತೆಗೆ ಅದು ವಿರೋಧ ಪಕ್ಷದಿಂದ ಎಲ್ಲ ಒಂದು ಕಡೆ ಚೀಟಿ ಹೋಯ್ತು, ಈ ಕಡೆಯಿಂದ ಆ ಚೀಟಿ ಮೂಲಕ ಪ್ರಸ್ತಾಪ ಮಾಡಿದ್ರು ಅನ್ನೋ ಆರೋಪಗಳೇನು ಕೇಳಿ ಬಂದಿತ್ತು, ಅಂದರೆ ಬಿ ಜೆ ಪಿಯ ಕೆಲ ನಾಯಕರ ವಿರುದ್ಧ. ಅದೆಲ್ಲವನ್ನು ಕೂಡ ನೋಡ್ತಾ ಇದ್ದರೆ ವಿರೋಧ ಪಕ್ಷದವರು ಒಂದು ವೇಳೆ ಈ ಒಂದು ಇದಕ್ಕೆ ಕೈ ಹಾಕಿದ್ದೇ ಆಗಿದ್ದರೆ ಖಂಡಿತವಾಗಿ ಕೂಡ CID ಆಗಿರ್ಬೋದು, SIT ಆಗಿರ್ಬೋದು, ಭಾಳ ಫಾಸ್ಟ್ ಟ್ರ್ಯಾಕಲ್ಲಿ ಹೋಗ್ತಾ ಇತ್ತು. ಯಾಕೆಂದರೆ ಸಾಕಷ್ಟು ಪ್ರಕರಣಗಳಲ್ಲಿ ಹೇಗೆ ಒಂದು SIT ರಚನೆ ಮತ್ತು ಫಾಸ್ಟ್ ಟ್ರ್ಯಾಕ್ ಆಗಿದೆ ಅಂತ ಕೂಡ ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ಆದರೆ ರಾಜಣ್ಣ ವಿಚಾರದಲ್ಲಿ ಮಾತ್ರ ಭಾಳ ಸೂಕ್ಷ್ಮವಾಗಿ, ಭಾಳ ನಿಧಾನಗತಿಯಲ್ಲಿ ಸರ್ಕಾರ ಹೆಜ್ಜೆ ಆಗ್ತಾ ಇರ್ತಕ್ಕಂಥದ್ದು. ಕಾರಣ ಏನು ಅಂದರೆ ಯಾವ ಪಕ್ಷದವರು ನಿಜಕ್ಕೂ ಕೂಡ ಇದು ಇಂಟರ್ನಲ್ ಪಾಲಿಟಿಕ್ಸಲ್ಲೇ ದೊಡ್ಡ ಮಟ್ಟದಲ್ಲಿ ಈ ಒಂದು ಬಿರುಗಾಳಿಯನ್ನು ಎಬ್ಬಿಸೋದಕ್ಕೆ ಪ್ರಸ್ತಾಪ ಆಯಿತೋ ಅಥವಾ ಬೇರೇನು, ಇದಕ್ಕೆ ಉತ್ತರ ಕೊಡಬೇಕಾಗಿರ್ತಕ್ಕಂಥದ್ದು ರಾಜಣ್ಣ ಅವರೇ. ರಾಜಣ್ಣ ಅವ್ರು ಹೇಳ್ತಾರೆ ಆ ಲೇಡಿ ಜೊತೆಗೆ ಬ್ಲೂ ಜೀನ್ಸು ಇಬ್ಬರು ಬಂದಿದ್ರು ಈ ರೀತಿಯಲ್ಲ, ಅದಕ್ಕೇನು ಸಾಕ್ಷಿ ಇದೆ, ಸಾಕ್ಷಿ ಪುರಾವೆಗಳಿಲ್ಲ, CCTV ಇಲ್ಲ ಅಂತಾರೆ. ಹಾಗಾಗಿ CID ಮುಂದೆ ಆದರೂ ಹೇಳಿಕೆ ಕೊಟ್ಟು ಇಲ್ಲ ನನಗೆ ಈ ಥರ ಥ್ರೆಟ್ ಇದೆ, ಮುಂದಿನ ದಿನಗಳಲ್ಲೂ ಕೂಡ ನನಗೆ ಭಯ ಕಾಡ್ತಾ ಇದೆ, ಆ ಕಾರಣಕ್ಕೋಸ್ಕರ ನೀವು ಉನ್ನತ ಮಟ್ಟದ ತನಿಖೆಯನ್ನು ಮಾಡಿ ಅಂತಲೂ ಕೂಡ ಹೇಳ್ಬೋದಾಗಿತ್ತು. ಆದರೆ 2 ಬಾರಿ ಹೇಳಿಕೆ ಕೊಡೋದಕ್ಕೆ ತಪ್ಪಿಸ್ಕೊಂಡಂಥ ರಾಜಣ್ಣನವರು ಈಗ ಅವರ ಹೇಳಿಕೆ ಏನಿರುತ್ತೆ ಅನ್ನೋದೇ ಸಾಕಷ್ಟು ಕುತೂಹಲ ಮೂಡಿಸಿರ್ತಕ್ಕಂಥದ್ದು. CID ಮಾತ್ರ ಅವರ ಹೇಳಿಕೆಯನ್ನು ಪಡೆದೇ ವಿಚಾರಣಾ ಒಂದು ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಹಾಗಾಗಿ ರಾಜಣ್ಣ ಅವರು ನಾಳೆ ಹೋಗಿ ಹೇಳಿಕೆ ಕೊಡ್ತಾರೋ ಅಥವಾ ನಾಡಿದ್ದು ಕೊಡ್ತಾರೋ ಕೂಡ ಕಾದು ನೋಡಬೇಕಾಗತ್ತೆ. ಒಂದಂತೂ ಸತ್ಯ, ಯಾವುದನ್ನು ಪ್ರಸ್ತಾಪ ಮಾಡಿ ನಾವು ಒಂದು ರೀತಿಯಲ್ಲಿ ಗೇಮ್ ಪ್ಲಾನಲ್ಲಿ ಗೆದ್ದಿದ್ದೇವೆ ಅಂತ ಅಂದ್ಕೊಂಡ್ರು ಕೂಡ ಇದು ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ರೀತಿಯ ಟರ್ನ್ ತೆಗೆದುಕೊಳ್ಳುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಅರುಣ್. ಓಕೆ ರವೀಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.